ರಣತಂಬೂರ್ ಕಾಡಲ್ಲಿ 80 ಹುಲಿಗಳ ಪೈಕಿ ಬಹುತೇಕ ಹುಲಿಗಳು ಶಾಂತವಾಗಿರ್ತವೆ. ಮನುಷ್ಯರೊಂದಿಗೆ ಬದುಕುವ ಕನಿಷ್ಠ ಶಿಕ್ಷಣ ಪಡ್ಕೊಂಡಿರ್ತವೆ. ನಮ್ಮಂಗಲ್ಲ. ಆ ಕಾಡಿನ ಅನುಭವ ಆದವ್ರಿಗೆ ಇದೇನು ಡವ್ ಅನ್ಸಲ್ಲ. ಆ ಶಾಂತ ಹುಲಿಗಳ ಮಧ್ಯೆ ಜಾಗ ಮಾಡ್ಕೊಂಡು ಬಂದವನೇ ಈ T24 ಉಸ್ತಾದ್. ನರಭಕ್ಷಕ ಅನ್ನೋ ಕುಖ್ಯಾತಿ ಪಡ್ಕೊಂಡ. ಇವನು ಮಚಲಿಯ ಮೊಮ್ಮಗ, ಅಂದ್ರೆ ಜುಮ್ರೋ ಮತ್ತೆ ಸೊಸೆ ಗಾಯತ್ರಿ ಹುಲಿಗಳ ವಂಶವಾಹಿನಿ. ಇವನ ಫಸ್ಟ್ ಅಟೆಂಪ್ಟ್ ಮೇ 8, 2012ರಲ್ಲಿ ಫಾರೆಸ್ಟ್ ಗಾರ್ಡ್ ರಾಮ್ಪಾಲ್ ಮೇಲೆ ಎರಗಿ ಅವನನ್ನ ಕೊಂದು ತಿಂದು ಹಾಕ್ತು ಅನ್ನೋ ಅನುಮಾನ ಹಬ್ಬಿತ್ತು. ಇದಕ್ಕೂ ಮುಂಚೆ ಅಂದ್ರೆ 2010-12ರಲ್ಲಿ ಊರಿನ ಇಬ್ಬರ ಮೇಲೆ ದಾಳಿ ಮಾಡಿ ಸಾಯಿಸಿದ್ದು ಇದೇ ಉಸ್ತಾದ್ ಅನ್ನೋ ಅಪವಾದ ಕೂಡ ಇತ್ತು. ಆದ್ರೂ ಇವನನ್ನ ಮ್ಯಾನ್ ಈಟರ್ ಅಂತ ನಂಬೋದಕ್ಕೆ ಅಲ್ಲಿನ ಪ್ರವಾಸಿಗರು ಸಿದ್ಧರಿರಲಿಲ್ಲ. ಆದ್ರೆ ಉಸ್ತಾದ್ನ ಬಗ್ಗೆ ಅಧ್ಯಯನ ಮಾಡಿದ ಧರ್ಮೇಂದ್ರ ಖಂಡಾಲ್ ಮತ್ತೆ ರಾಜಾ ತೆಹಶಿನ್ ಅನ್ನೋ ಇಬ್ಬರು ಟೈಗರ್ ಎಕ್ಸ್ಪರ್ಟ್ಸ್ ಪ್ರಕಾರ ಉಸ್ತಾದ್ ಮುಂಚೆ ತಾನಿದ್ದ ಟೆರಿಟೋರಿಯಿಂದ ಹೊರಬಂದು ಮಾನವನ ಓಡಾಟದ ಪ್ರದೇಶದಲ್ಲಿ ಮಿಶ್ರಣಗೊಂಡಾಗ ಅವನನ್ನ ನರಭಕ್ಷಕನನ್ನಾಗಿ ಮಾಡಿರಬಹುದು